ವಿಭಿನ್ನವಾಗಿವೆ. ನಮ್ಮ ಹತ್ರ ಬೆಳೆಯುವಂಥದ್ದು ಇದು ನೋಡಿ, ಇದೊಂದು ಲೋಟಸ್ ರೂಟ್. ಒಂದು ಕಡೆ ಬಟ್ಟೆ ಹೊಲಿತಾ ಇದ್ದಾರೆ. ನಮಸ್ತೆ. ಇಲ್ಲೂ ಕೂಡ ಉಪ್ಪಿನಕಾಯಿಗಳು, ಇವೆಲ್ಲ ಉಪ್ಪಿನಕಾಯಿಗಳು ನೋಡಿ ಹೆಂಗಿವೆ. ಬೇಕರಿ ಐಟಮ್ಗಳು, ಬನ್ಗಳನ್ನು ನೋಡಿ. ಕಾಶ್ಮೀರದ ಕೆಲವೊಂದು ಮಾರ್ಕೆಟ್ಗಳಿಗೆ ಭೇಟಿ ನೀಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ತುಂಬ ವಿಧ ವಿಧವಾದ ಅಂಗಡಿಗಳು ನನಗೆ ಕಾಣ್ತಾ ಇದೆ. ಇಲ್ಲೊಂದು ಕಡೆ ತೋರಿಸ್ತೀನಿ ಬನ್ನಿ. ಒಂದು ಕಡೆ ತಿಂಡಿ ಆಗ್ತಾ ಇದೆ. इसका नाम क्या है? हलवा हलवा, सूजी का हलवा. केसरी बात बोलते हैं हम. 40 रुपये प्लेट. ಇಲ್ಲೇನೋ ಒಂದು ತರಕಾರಿನ ಕೊಡಿಸ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ನೋಡ್ರೆ ನೀವು ಹಾಗೆ ನದಿ ಕಾಣುತ್ತೆ. ನದಿ ಹತ್ರದಲ್ಲಿ ಒಂದು ಮಾರ್ಕೆಟ್. ಕಾಶ್ಮೀರ ಡ್ರೈ ಫ್ರೂಟ್ಗಳಿಗೆ ಫೇಮಸ್ಸು ನೋಡಿ. ಮಸಾಲೆ ಸಾಮಾನುಗಳು ನೋಡಿ ಹೇಗಿದೆ. ವಿಧ ವಿಧವಾದ ಮಸಾಲೆ ಸಾಮಾನುಗಳು. ये सब टी पाउडर है क्या? हो, ವಿಧ ವಿಧವಾದ ಟೀ ಪೌಡರ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ. ಕಾಶ್ಮೀರಿ ಟೀ ಕ್ಯಾ? ಇದು ಕಾಶ್ಮೀರಿ ಟೀ. ಎಲೆಗಳು ಒಂದೊಂದು ವಿಧವಾಗಿದೆ. ಇಲ್ಲಿ ವಿಧ ವಿಧವಾದ ಮಸಾಲ ಪದಾರ್ಥಗಳು, ಧನಿಯಾ, ಸೋಂಪಿದೆ, ಕಸ್ತೂರಿ ಮೇಥಿ, ಪಲಾವ್ ಸಾಮಾನುಗಳು ಹೇಳ್ತೀವಲ್ಲ ಮಸಾಲೆ ನೋಡಿ ಪಕ್ಕದಲ್ಲಿ. ಹಾಂ, ಇಲ್ಲೊಂದು ಕುಸ್ರಿ ಕೆಲಸ ನಡೀತಾ ಇದೆ ನೋಡಿ. ಕಟ್ಲರಿಗಳು ನಾವು ಏನು ಹೇಳ್ತೀವಿ, ಟೀ ಕಾಫಿ ಕುಡಿಯೋದಕ್ಕೆ ಸೌಟುಗಳು. ಹಾಗೆ ಇನ್ನೊಂದು क्या बन रहा है वो? क्या बन रहा है वो? चाय डालने वाले, इसको बोलते हैं कश्मीरी में चोंचा. चौचाई. चमचा. ओके, हम चमचा बोलते हैं. ये चमचा तो छोटा वाला है, चमचा इससे चाय डाला जाता है. चमचा ये है सब्जी वाला, ये चाय वाला है. ओ ठीक है. ये चाय के लिए इसमें जुड़ेगा. ओ, उसको हैंडल लगेगा क्या? इसमें लंबा हैंडल रहता है. हेलो भाई, अभी तक नहीं आया पैसा. इसमें
ನೋಡಿ ಎಷ್ಟು ಚೆನ್ನಾಗಿ ತೋಟ ಆಗಿದೆ. ATM olmuş. Elçi şehir ICU olmuş. ಇದಕ್ಕಿನ್ನೂ ಕಪ್ಪು ಬಣ್ಣ ಬಳಿತಾರೆ, ಇದಕ್ಕೆ ಬೇರೆ ಒಂದು ಇದೇ ಬರುತ್ತೆ ಲುಕ್ಕು. ಥ್ಯಾಂಕ್ ಯು. MPI. ಸೊ ಅಲ್ಲಿ ಒಂದು ಕಡೆ ಅದನ್ನು ಮಾಡ್ತಾ ಇದ್ದೀನಿ ನೋಡಿದ್ವಿ. ಇಲ್ಲಿ ತಯಾರಾಗಿರುವಂತಹ ಕಾಪರ್ ಸ್ಟೋರ್ ಇದೆ, ಎಲ್ಲ ವಿಧವಾದ ಇದೊಂದು ಕಡೆ ಕೆಲಸ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕುಸುರಿ ಕೆಲಸ ಮಾಡಿರುವಂತಹ ಪಾತ್ರೆಗಳು. ಚಾಯ್ ಚಾಯ್ ಮತ್ತು ಕಾವಾ ಅಂತ ಒಂದು ಕಾಶ್ಮೀರಿ ಡ್ರಿಂಕ್ಸ್ ಮಾಡ್ತಾರೆ ನೋಡಿ. ಸೆಟ್ ಫುಲ್ ಸೆಟ್ ಇದು. ये कॉपर है ना पूरा? ಇಲ್ಲಿ ಒಂದು ಕಡೆ ಬಟ್ಟೆ ಹೊಲಿತಾ ಇದ್ದಾರೆ. ನಮಸ್ತೆ. ಕಾಶ್ಮೀರಿ ಬಟ್ಟೆಗಳು, ಡಿಸೈನರ್ ಹೆಣ್ಮಕ್ಳ ಬಟ್ಟೆಗಳು. ಇಲ್ಲಿ ಒಂದು ಕಡೆ, ಇನ್ನೊಂದು ಕಡೆ ಅದೇ ಥರ ಕಾಪರ್ದು ನೋಡಿ. मैं बोलूँगा आया जब आएगा वो अक्षर तो देने को बस ಮೊದಲನೇ ಬಾರಿ ನೋಡ್ತಾ ಇರೋಂಥದ್ದು ಈ ಥರದ್ದೆಲ್ಲ. ಇದು ಒಣಗಿರುವಂತಹ ಹಣಬೆ ಅನ್ಸುತ್ತೆ. ಇದು ಮೆಣಸಿನ್ಕಾಯಿ ನೋಡಿ ಹೇಗಿದೆ. ಬೀಜಗಳು ಒಣಗಿಸಿಟ್ಟಿರುವಂತಹ ಇದು ಮೂಲಂಗಿ, ಒಣಗಿರುವಂಥ ಮೂಲಂಗಿ. ಚಳಿಗಾಲದಲ್ಲಿ ಅವ್ರಿಗೆ ತರಕಾರಿಗಳಿಗೆ सूखा हुआ ಹಾಂ ಹಾಂ ये बैंगन ಇದು ಬದನೆಕಾಯಿ ನೋಡಿ. ಇದು ये बैंगन है ಒಣಗಿರುವಂಥ ಬದನೆಕಾಯಿ. ಕ್ಯಾರೆಟ್, ಒಣಗಿರುವಂಥ ಕ್ಯಾರೆಟ್. ಇದು ಸಾಲ್ ಭರ್ साल भर रहता है, वर्ष पूर्ण यूज ಮಾಡ್ತಾರೆ. ಕೋದು ಈ ಕಡೆ ಒಂದು ಮತ್ತೆ ತರಕಾರಿ ತುಂಬ ಸ್ವಲ್ಪ ವಿಭಿನ್ನವಾಗಿವೆ. ನಮ್ಮ ಹತ್ರ ಬೆಳೆಯುವಂಥದ್ದು ಇದು ನೋಡಿ. ಇದೊಂದು ಲೋಟಸ್ ರೂಟ್ ಅಂತ. ಇದು ತಾವರೆ ಎರೆ ಬರುತ್ತಲ್ಲ, ಓಕೆ, ಗಟ್ಟಿಯಾಗಿದೆ ಇದು. ಇದರಲ್ಲಿ ಕೂಡ ಇದನ್ನ ತರಕಾರಿ ತರ ಯೂಸ್ ಮಾಡ್ತಾರೆ. ಏಕೆ ಓಕೆ, ಕ್ಯಾರೆಟ್, ಬ್ಲ್ಯಾಕ್ ಕ್ಯಾರೆಟ್ ಇದೆ. ಹಾಂ ಹಾಂ, ಮೂಲಂಗಿ ನಮ್ಮ ಕಡೆ ಉದ್ದ ಮೂಲಂಗಿ ಇದೆ, ಈ ಕಡೆ ಗುಂಡು ಇದೆ. ಇದು ಗುಗುಡು, ಇದನ್ನ ಗುಗುಡು ಅಂತ ಹೇಳ್ತಾರೆ. ಮೂಲಂಗಿಲಿನೇ ಒಂದು 2-3 ವಿಧಗಳಿದೆ. ಇದೊಂದು ಉದ್ದವಾಗಿರುವಂಥ ಮೂಲಂಗಿ, ಇಷ್ಟು ದೊಡ್ಡದ ಮೂಲಂಗಿ ನಾವು ನೋಡಿರೋದಿಲ್ಲ ನಮ್ಮ ಕಡೆ. ಮತ್ತೆ ಇನ್ನೊಂದು ಈ ಥರ ಗುಂಡಿಗೆ ಇರುವಂಥ ಮೂಲಂಗಿ, ಅದೇ ಇನ್ನೊಂದು ಬೆಳ್ಳಗಿರುವಂಥ ಮೂಲಂಗಿ ಇದೆ. ತರಕಾರಿಗಳನ್ನ ಒಣಗಿಸಿ ಕೂಡ ಇಡ್ತಾರೆ ಕಾಶ್ಮೀರಿಗಳು. ಚಳಿಗಾಲದಲ್ಲಿ ಹಿಮ ಯಾವಾಗ ಬೀಳ್ತಾ ಇರುತ್ತೆ ಅವಾಗ ತರಕಾರಿಗಳನ್ನ ಬೆಳೆಯೋದಕ್ಕಾಗೋದಿಲ್ಲ. ವರ್ಷ ಪೂರ್ಣ ಯೂಸ್ ಮಾಡೋದಕ್ಕೆ ಒಣಗಿಸಿ ತರಕಾರಿಗಳನ್ನ ಕೂಡ ಇಡ್ತಾರೆ. Vegetable market. Tomorrow is a Friday. Tomorrow many people coming here. ನಮಾಜ್ ಪಡ್ನೆ ke liye, and also selling and buying also vegetable market here. ನೋಡಿ, ಇದೊಂದು ತರಕಾರಿಗಳ ಮಾರ್ಕೆಟ್. ಇದು ದೋಣಿನಲ್ಲಿ, ಸಣ್ಣ ಸಣ್ಣ ದೋಣಿನಲ್ಲಿ ಬೆಳೆದಿರೋಂಥ ತರಕಾರಿಗಳನ್ನ ಅಲ್ಲಿಂದ ತಂದು ಇಲ್ಲಿ ಮಾರ್ಕೆಟ್ಗೆ ಹಾಕುವಂಥದ್ದು. ಇದಾದ್ಮೇಲೆ ಮತ್ತೆ ಇಲ್ಲಿ ವ್ಯಾಪಾರಿಗಳು ಅವರಿಂದ ತೊಗೊಂಡು ಮತ್ತೆ ತೊಗೊಂಡೋಗಿ ಮಾರುವಂಥದ್ದು ಇದೆ. ಇಲ್ಲಿ ಒಂದು ಈಗ ತಾನೇ ತಂದಿರೋ ತರಕಾರಿನ आप उगाए है क्या? वो हम उगाता है दाल में. हाँ हाँ हाँ, It's a vegetable market there. ಓಕೆ ನೋಡಿ. Coming from here buying and selling. ಇವಾಗ ತಾನೇ ಬೆಳೆದು ತಂದಿರೋ ಅಂತ.
ಇದನ್ನು ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ಇದು. ಪರಾಟ, ಸಿಹಿ ಖಾದ್ಯಗಳು. ತಿಂಡಿಗಳು ನೋಡಿ ಹೇಗಿದೆ. ಕಾಶ್ಮೀರದಲ್ಲಿರುವಂಥ ತಿಂಡಿಗಳು ಇವೆಲ್ಲ. ಹೆಸರುಗಳು ಗೊತ್ತಿಲ್ಲ. ಇದು ನೋಡಿ, ಹಲ್ವಾ ಹಲ್ವಾ ಅಂತ ಹೇಳ್ತಾರೆ ಇದನ್ನ. इसका नाम क्या है? What's the name? ನಜ್ರು. ಆಲೂಗಡ್ಡೆಯಲ್ಲಿ ಏನೋ ಮಾಡಿದ್ದಾರೆ. ಇದು ಹುರ್ಗಡ್ಲೆಯಲ್ಲಿ ಮಾಡಿರೋವಂಥದ್ದು. ಹುರ್ಗಡ್ಲೆ ಇಲ್ಲ ಕಾಬೂಲ್ ಕಡಲೆ ಥರನೇ ಕಾಣಿಸ್ತಾ ಇದೆ ಸ್ವಲ್ಪ. ಆಗಲೇ ಒಂದು ಲೋಟಸ್ ಫ್ರೂಟ್ ನೋಡೋದಲ್ಲ, ತಾವರೆ ಹೂವಿಂದು ಕಾಂಡ ಅದರಲ್ಲಿ ಮಾಡಿರೋವಂಥದ್ದು. ಇಲ್ಲೂ ಕೂಡ ಮಾಡ್ತಾರೆ. ಕ್ಯಾ ಹೇ? मसाला कश्मीरी मसाला ಕಾಶ್ಮೀರಿ ಮಸಾಲ. और गेहूं का बनता है। ತುಂಬ ವಿಭಿನ್ನವಾಗಿರ್ತಾರಲ್ಲ. ನಮ್ಮ ಕರ್ನಾಟಕದಲ್ಲೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದರೆ ಬೇರೆ ಬೇರೆ ಥರದ ಖಾದ್ಯಗಳು ಸಿಗುತ್ತೆ. ಇಲ್ಲೂ ಕೂಡ ಉಪ್ಪಿನಕಾಯಿಗಳು, ಇವೆಲ್ಲ ಉಪ್ಪಿನಕಾಯಿಗಳು ನೋಡಿ ಹೆಂಗಿವೆ. ಆಚಾರ ಸೇನೆ ಸರ್, ಉಪ್ಪಿನಕಾಯಿಗಳು, ತರಕಾರಿ ಮಾಡಿರೋಂಥ ಉಪ್ಪಿನಕಾಯಿಗಳು. ಒಂದು ವಿಭಿನ್ನ ಅನುಭವ ಆಯಿತು ನನಗಂತೂ. ಕಾಶ್ಮೀರದಲ್ಲಿರೋಂಥ ಮಾರ್ಕೆಟ್ನ ಸುತ್ತಿದ್ದು, ಇಲ್ಲಿರೋಂಥ ತರಕಾರಿಗಳು, ಜನಜೀವನ ಸ್ವಲ್ಪ ತುಂಬ ವಿಭಿನ್ನವಾಗಿರುತ್ತೆ. ಸೊಪ್ಪು ನೋಡಿ, ನಮ್ಮ ಕಡೆ ಒಂದು 10-15 ಥರ ಸೊಪ್ಪು ಸಿಗುತ್ತೆ. ಇಲ್ಲಿ ನೋಡಿ ಕೋಳಿ ಕೂಡ ಚೆನ್ನಾಗಿದೆ. ನೀವು ನೋಡಲೇಬೇಕು. ಬೇಕರಿ ಐಟಮ್ಗಳು, ಬನ್ಗಳನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ಗಳಿದು ರೊಟ್ಟಿ ಬೆಳಗ್ಗೆ ಎದ್ದು ತಿನ್ನುವಂಥದ್ದು ಅವರು. ಬನ್ಗಳು, ಬಿಸ್ಕೆಟ್ಗಳು. क्या नाम बोलते हैं इसको? Kachur. हाँ? Kachur. कचूर. कचूर में कचूर बोलते हैं। कचूर बोलते हैं. इसको कश्मीरी में कुलचा बोलते हैं। कुलचा. ಇದನ್ನ ಕುಲ್ಚಾ ಅಂತ ಹೇಳ್ತಾರೆ. घेव में बनता है क्या? घेव थोड़ा होता है। ये होता है। ನೋಡಿ, ಇನ್ನೊಂದು ಕಾಶ್ಮೀರದ ಇದೊಂದು ಸಾಂಪ್ರದಾಯಿಕ ಬುಟ್ಟಿಗಳು ಇವೆಲ್ಲ. ಇಲ್ಲೊಬ್ಬರು ಯಜಮಾನರು ಹೇಳ್ತಾ ಇದ್ದಾರೆ. ಬಗೆ ಬಗೆಯ ಬುಟ್ಟಿಗಳನ್ನ ಮಾಡಿಟ್ಟಿದ್ದಾರೆ. ಬೇರೆ बारबेक्यू बारबेक्यू चिकन और मटन क्या? हाँ, और चिकन मटन